ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, KCT 2024 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ KCT 2022 ಗ್ರೇಸ್ ಮಾರ್ಕ್ಸ್ ಬಗ್ಗೆ ಭಾಳ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾಯಿದ್ರು. ಗ್ರೇಸ್ ಮಾರ್ಕ್ಸ್ ಬಗ್ಗೆ, ಆಮೇಲೆ ಡಿಫಿಕಲ್ಟಿ ಆಫ್ ಕ್ವಶನ್ ಪೇಪರ್ಸು ಅಂದರೆ ಯಾವ ಥರ ಇತ್ತು ಭಾಳ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಮತ್ತು ಬಯಾಲಜಿ ಕೂಡ. ಆಮೇಲೆ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸು ಭಾಳಷ್ಟು ಟಫ್ ಇತ್ತು. ಆಮೇಲೆ ಕ್ವಶನ್ ಪೇಪರ್ಸ್ ಡಿಫಿಕಲ್ಟ್ ಇತ್ತು, ಔಟ್ ಆಫ್ ಸಿಲೆಬಸ್ ಇತ್ತು. ಭಾಳ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಔಟ್ ಆಫ್ ಸಿಲೆಬಸ್ ಇತ್ತು, ಅದಕ್ಕೆ ಭಾಳ ಸ್ಟೂಡೆಂಟ್ಸು ಬಿಡಿಸಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಒಂದು ಸರ್ವೆ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ದಟ್ KA ಅವರು ಈಗ ಭಾಳ ಸ್ಟೂಡೆಂಟ್ಸು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಲ್ಲ ಅಂತ ಕೇಳ್ತಾರೆ. ಫ್ರೆಂಡ್ಸ್, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇನ್ನೂವರೆಗೂ ಅಪ್ಡೇಟ್ ಕೊಟ್ಟಿಲ್ಲ. ಆದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಯೂಸ್ ಇಲ್ಲ ಅದು, ಯಾಕಂದರೆ ಎಲ್ಲರಿಗೂ ಕೊಟ್ಟರೆ ಸೇಮ್. ಈಗ ಫಾರ್ ಎಕ್ಸಾಂಪಲ್ ಈಗ 10 ಕರೆಕ್ಟಾಗಿ ತೊಗೊಳ್ಳಿ, 10 ಮಾರ್ಕ್ಸ್ ಏನಾದರೂ ಗ್ರೇಸ್ ಮಾರ್ಕ್ಸ್ ಇರ್ತಾರೆ, 10 ಕೊಡಲ್ಲ, 10 ಇರ್ತಾರೆ ಅಂತ ತೊಗೊಳ್ಳಿ, ಎಲ್ಲರೂ 10 ಬೀಳುತ್ತೆ. ಸೊ ಅವಾಗ ರ್ಯಾಂಕು ಏನು ಮ್ಯಾಟ್ರ್ ಆಗಲ್ಲ, ಯಾಕಂದರೆ ಎಲ್ಲರದ್ದು ಈಕ್ವಲ್ ಇರುತ್ತೆ. ಇವಾಗ ಏನು ಅಪಾರ್ಟ್ ಫ್ರಮ್ 10 ಏನು ತೊಗೊಂಡಿರ್ತಾರೆ ಗ್ರೇಸ್ ಮಾರ್ಕ್ಸ್ ಬಿಟ್ಟು, ಅದ್ರ ಮೇಲೆ ನಿಮಗೆ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸ್ ರೀ ಎಕ್ಸಾಮ್ ಬಗ್ಗೆ ಕೇಳ್ತಾರೆ. ಫ್ರೆಂಡ್ಸ್, ರೀ ಎಕ್ಸಾಮ್ ಬಗ್ಗೆ KA ಅವ್ರು ಇನ್ನೂ ಏನು ಕೊಟ್ಟಿಲ್ಲ. ಆದರೆ ಒಂದು ಅಬ್ಜೆಕ್ಷನ್ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಅಲ್ಲಿ ಅಬ್ಜೆಕ್ಷನ್ ಯಾವ್ಯಾವ ಕ್ವಶನ್ಸ್ಗೆ, ಯಾಕಂದ್ರೆ ಅವ್ರು ಸಿಲೆಬಸ್ಸು ಔಟ್ ಆಫ್ ಸಿಲೆಬಸ್ ಇದೆ, ಅಲ್ಲಿ ಮೆನ್ಷನ್ ಮಾಡೋಕ್ಕೆ ಅಬ್ಜೆಕ್ಷನ್ ಅಲ್ಲಿ ಎಷ್ಟು ಆಲ್ಮೋಸ್ಟ್ ಭಾಳ ಯಾರಿಗೆ ಅವ್ರು ಅನಿಸ್ತಾ ಇದೆ ಅದು ಔಟ್ ಆಫ್ ಸಿಲೆಬಸ್ ಅಂತ ಎಲ್ಲರೂ ಅಬ್ಜೆಕ್ಷನ್ ಫಿಲ್ ಮಾಡಿದ್ರೆ ಫ್ರೀ ಇದೆ. ಅಬ್ಜೆಕ್ಷನ್ ಫಿಲ್ ಮಾಡಿ KA ವೆಬ್ಸೈಟಲ್ಲಿ ಬಿಟ್ಟಿದ್ದಾರಲ್ಲ ಅದು. ಓಕೆ ಫ್ರೆಂಡ್ಸ್, ಇವಾಗ ನಾನು ಒಂದು ಸರ್ವೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನಂದರೆ KCT ಫಿಸಿಕ್ಸಲ್ಲಿ ನಿಮ್ಗೆ ಎಷ್ಟು ರೇಂಜ್ ಮಾರ್ಕ್ಸ್ ಬಂತು, ಫಾರ್ ಎಕ್ಸಾಂಪಲ್ 50 to 55 ಯಾವ ರೀತಿ ಅಂತ ನೀವು ಒಂದು ಫಿಲ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಫಾರ್ಮ್ ಕೊಟ್ಟಿರ್ತೀನಿ, ಅಲ್ಲಿ ಫಿಲ್ ಮಾಡಿ. KCT ಮತ್ತು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಮತ್ತು ಟೋಟಲ್ ಮಾರ್ಕ್ಸು. ಸೊ ದಟ್ ಡಿಫಿಕಲ್ಟಿ ಎಷ್ಟು ಲೆವೆಲ್ ಇತ್ತು CT ಅಂದರೆ ಈ ವರ್ಷ 2024 ಯಾವ ಲೆವೆಲ್ ಇತ್ತು ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ದಟ್ ರ್ಯಾಂಕು ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಭಾಳ ಸ್ಟೂಡೆಂಟ್ಸು ಕೆಲವೊಬ್ಬರು ಈಸಿ ಇತ್ತಂತಾರೆ, ಕೆಲವೊಬ್ಬರು ಮೀಡಿಯಮ್ ಇತ್ತು, ಕೆಲವೊಬ್ಬರು ಟಫ್ ಇತ್ತಂತಾರೆ. ಸೊ ಅದಕ್ಕೋಸ್ಕರ ಫೈಂಡ್ ಔಟ್ ಮಾಡೋಕ್ಕೆ ನಾನು ಅದು ಕ್ರಿಯೇಟ್ ಮಾಡಿದೆ. ಇವೊಂದು ಅದು ಮುಗಿದ ಮೇಲೆ ರಿಸಲ್ಟ್ ನಾನು 26 ಏಪ್ರಿಲ್ಗೆ ಸಂಜೆ 6 ಗಂಟೆಗೆ ನಿಮಗೆ ನಾನು ರಿಸಲ್ಟ್ ಕೊಡ್ತೀನಿ. ಎಷ್ಟು ಜನ ಯಾವ ರೇಂಜಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ತೊಗೊಂಡಿದ್ದಾರೆ ಮಾರ್ಕ್ಸ್ ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ ಅವಾಗ ರ್ಯಾಂಕು. ಸೊ ಟಫ್ ಇತ್ತು ಕ್ವಶನ್, ಫಿಸಿಕ್ಸ್ ಟಫ್ ಇತ್ತು, ಕೆಮಿಸ್ಟ್ರಿ ಟಫ್ ಇತ್ತು, ಯಾವ ಲೆವೆಲ್ ಇತ್ತು ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ದಟ್ ನಿಮ್ಗೆ ರ್ಯಾಂಕು, ಯಾಕಂದರೆ ಟಫ್ ಇದ್ದರೆ ಎಲ್ಲರಿಗೂ ಇರುತ್ತೆ. ಸೊ ಅದಕ್ಕೋಸ್ಕರ ರ್ಯಾಂಕು ಕಡಿಮೆ ಇರುತ್ತೆ. ನೋಡಿ, ಲಾಸ್ಟ್ ಟೈಮ್ ಫಾರ್ ಎಕ್ಸಾಂಪಲ್ 163, 65 ಫಸ್ಟ್ ರ್ಯಾಂಕ್ ಇತ್ತು. ಈ ಸತಿ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಕಂಪಲ್ಸರಿ ಎಲ್ಲರೂ ಫಿಲ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರೂ ಶೇರ್ ಮಾಡಿ. ಪ್ರತಿಯೊಬ್ಬರು CET ಸ್ಟೂಡೆಂಟ್ ಯಾರೋ ಬರೆದಿದ್ದಾರಲ್ಲ, PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು. ಸೊ ನಾನು KCT ಬಗ್ಗೆ ಹೇಳ್ತಾ ಇರೋದು. ಓಕೆ, ಬಯಾಲಜಿ ಬೇಡ, ಈ ಮೂರೂ ಫಿಲ್ ಮಾಡಿ. ಫ್ರೀ ಇದೆ, ಡೈರೆಕ್ಟು ನೀವು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅಷ್ಟೇ. ಆಮೇಲೆ ರೆಸ್ಪಾನ್ಸ್ ಸೇವ್ ಆಗುತ್ತೆ. ಓಕೆ, ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಕೂಡ ಯೂಟ್ಯೂಬಲ್ಲಿ ಕೂಡ ಅದನ್ನು ಅನಲೈಸ್ ಮಾಡ್ತೀನಿ. ನೆಕ್ಸ್ಟ್ 26 ಏಪ್ರಿಲ್ ಸಂಜೆ ಒಂದು 6 ಗಂಟೆಗೆ ವಿಡಿಯೋ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಅಪ್ಲೋಡ್ ಮಾಡಿರ್ತೀನಿ ಎಲ್ಲ ಸ್ಕ್ರೀನ್ಶಾಟ. ಓಕೆ, ಸೊ ಈ ವಿಡಿಯೋ ಪ್ರತಿಯೊಬ್ಬರು CET ಯಾರು ಬರೋದು ಎಲ್ಲರಿಗೂ ಶೇರ್ ಮಾಡಿ. ಸೊ ದಟ್ ಐಡಿಯಾ ಸಿಗುತ್ತೆ. ಬಟ್ KA ಅವರು ಇನ್ನವರೆಗೂ ರೆಸ್ಪಾನ್ಸ್ ಬಂದಿಲ್ಲ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮತ್ತು ರೀ ಎಕ್ಸಾಮ್ ಬಗ್ಗೆ. ನಾನು ಬಂದರೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ದಟ್ ಐಡಿಯಾ ಸಿಗುತ್ತೆ. ಇವಾಗ ನೆಕ್ಸ್ಟು ಇದು ಮುಗಿದ್ಮೇಲೆ ನಾವು KA ಅವರಿಗೆ ಟ್ಯಾಗ್ ಮಾಡೋಣ. ಇದನ್ನ ಎಷ್ಟು ಡಿಫಿಕಲ್ಟಿ ಲೆವೆಲ್ ಎಷ್ಟಿತ್ತಂದರೆ KA ಅವರು ಕೂಡ ಟ್ಯಾಗ್ ಮಾಡೋಣ. ಸೊ ಅದಕ್ಕೋಸ್ಕರ ಓಕೆ. ಸೊ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.